ಗ್ಯಾರಂಟಿ ಯೋಜನೆಗಳನ್ನು ಹಣವನ್ನು ಬೈ ಎಲೆಕ್ಷನ್ನಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ಕಾರ ಅಂತ ಹೇಳಿದ್ರು. ಅಲ್ಲ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಎಲ್ಲವೂ ಕೂಡ ಕಡತಗಳಲ್ಲಿದೆ. ಇವತ್ತು 5 ಗ್ಯಾರಂಟಿಗಳು ಪ್ರತಿ ತಿಂಗಳು ನಾವು ಸಮರ್ಪಕವಾಗಿ ಈ ನಾಡಿನ ಹೆಣ್ಮಕ್ಳಿಗೆ ಒಂದು ಕಡೆ ಗೃಹಲಕ್ಷ್ಮಿ ಅಂದರು, ಗೃಹ ಜ್ಯೋತಿ ಅಂದರು, ಆಮೇಲೆ ಯುವ ನಿಧಿ ಅಂದರು, ಈ ರೀತಿ ಅನೇಕ ಪ್ರಣಾಳಿಕೆಯಲ್ಲಿ ಅವರು ಮಾತನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ. ನಾವಲ್ಲ, ಜನ ಕೇಳಲಿಲ್ಲ, ಕೊಟ್ಟಿದ್ದವರು ಮಾತು. ತಿಂಗಳ ಕೊಡ್ತೀನಿ ಅಂತ ಹೇಳಿದವರು ಅವರು. ಆದರೆ ಈಗ ಏನಾಗ್ತಾ ಇದೆ, ಒಂದು ಕಡೆ ಲೋಕಸಭಾ ಚುನಾವಣೆ ಬಂದಾಗ 4-5 ತಿಂಗಳದು ಹಿಡಿದು ಒಂದೇ ಸಲ ದುಡ್ಡು ಜಮಾ ಮಾಡಿದ್ರು ಖಾತೆಗಳಿಗೆ. ಮತ್ತು ಈ ನಮ್ಮ ಉಪಚುನಾವಣೆಗಳಲ್ಲೂ ಅದೇ ರೀತಿ ಕೇವಲ 48 ಗಂಟೆ ಒಳಗಡೆ ಬಿಫೋರ್ ದ ವೋಟಿಂಗ್ ಡೇ ಅದೇ ರೀತಿ ಮಾಡಿದರು. ಇದು ಯಾರ ದುಡ್ಡು? ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವೇ? ಈ ರೀತಿ ನೀವು ಸ್ವೇಚ್ಛಾಚಾರವಾಗಿ ನಿಮ್ಮ ಚುನಾವಣೆಯ ಗೆಲುವಿಗೋಸ್ಕರ ಜನರ ದುಡ್ಡನ್ನು ಈ ರೀತಿ ಲೂಟಿ ಮಾಡ್ತೀರಿ, ಈ ರೀತಿ ದುರ್ಬಳಕೆ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದಾದರೆ ಪ್ರಶ್ನೆ ಮಾಡಲೇಬೇಕಾಗ್ತದೆ ಸ್ವಾಭಾವಿಕವಾಗಿ. ಚುನಾವಣೆ ಕಮಿಷನ್ಗೆ ಯಾವುದೇ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋಗಿಲ್ಲ ಸರ್ ನಾವು. ಆದರೆ ಬಹುಶಃ ನಾವೇ ಇಲ್ಲೊಂದು ಕಡೆ ಎಡವಿದ್ದೀವಿ ಈ ವಿಚಾರವಾಗಿ. ನಾವು ಮುಂದಿನ ದಿನಗಳಲ್ಲಿ ಎಡವರದೇ ಇರತಕ್ಕಂಥ ರೀತಿ ಹೆಜ್ಜೆಯನ್ನು ಇಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ಮೋಸದಿಂದ ನಡ್ಕೊಳ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಮೋದಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಖರ್ಗೆ ಅವರು ಹೇಳ್ತಿದ್ದಾರೆ. ಅದಕ್ಕೊಂದು ಕಾಂಗ್ರೆಸ್ ನಾಯಕರು ಹೌದು ಅಂತಿದ್ದಾರೆ. ಈಗ ಇದು ನಿಜಕ್ಕೂ ಕೂಡ ಭಾಳ ಹಾಸ್ಯಾಸ್ಪದ. ಕಾಂಗ್ರೆಸ್ನ ಸರ್ಕಾರ ಯಾರು ಕೂಡ ಉಳಿಸೋಕ್ಕಾಗೋದಿಲ್ಲ. ಜನ ಉರುಳಿಸ್ತಾರೆ, ಸಮಯ ಬರುತ್ತೆ. ಆ ಭಗವಂತನೂ ಉಳಿಸೋಕ್ಕಾಗೋದಿಲ್ಲ. ಬಹಳ ಹಾಸ್ಯಾಸ್ಪದ ಇದು. ಅವ್ರನ್ನೇ ಹೋಗಿ ಕೇಳು. ಏನೋ ಅವ್ರನ್ನೇ ಕೇಳಬೇಕಪ್ಪ, ನಾನು ನೋಡಲಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಹಣವನ್ನು ಬೈ ಎಲೆಕ್ಷನ್ನಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ಕಾರ ಅಂತ ಹೇಳಿದ್ರು. ಅಲ್ಲ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಎಲ್ಲವೂ ಕೂಡ ಕಡತಗಳಲ್ಲಿದೆ. ಇವತ್ತು 5 ಗ್ಯಾರಂಟಿಗಳು ಪ್ರತಿ ತಿಂಗಳು ನಾವು ಸಮರ್ಪಕವಾಗಿ ಈ ನಾಡಿನ ಹೆಣ್ಮಕ್ಳಿಗೆ ಒಂದು ಕಡೆ ಗೃಹಲಕ್ಷ್ಮಿ ಅಂದರು, ಗೃಹ ಜ್ಯೋತಿ ಅಂದರು, ಆಮೇಲೆ ಯುವ ನಿಧಿ ಅಂದರು, ಈ ರೀತಿ ಅನೇಕ ಪ್ರಣಾಳಿಕೆಯಲ್ಲಿ ಅವರು ಮಾತನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ. ನಾವಲ್ಲ, ಜನ ಕೇಳಲಿಲ್ಲ, ಕೊಟ್ಟಿದ್ದವರು ಮಾತು. ತಿಂಗಳ ಕೊಡ್ತೀನಿ ಅಂತ ಹೇಳಿದವರು ಅವರು. ಆದರೆ ಈಗ ಏನಾಗ್ತಾ ಇದೆ, ಒಂದು ಕಡೆ ಲೋಕಸಭಾ ಚುನಾವಣೆ ಬಂದಾಗ 4-5 ತಿಂಗಳದು ಹಿಡಿದು ಒಂದೇ ಸಲ ದುಡ್ಡು ಜಮಾ ಮಾಡಿದ್ರು ಖಾತೆಗಳಿಗೆ. ಮತ್ತು ಈ ನಮ್ಮ ಉಪಚುನಾವಣೆಗಳಲ್ಲೂ ಅದೇ ರೀತಿ ಕೇವಲ 48 ಗಂಟೆ ಒಳಗಡೆ ಬಿಫೋರ್ ದ ವೋಟಿಂಗ್ ಡೇ ಅದೇ ರೀತಿ ಮಾಡಿದರು. ಇದು ಯಾರ ದುಡ್ಡು? ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವೇ? ಈ ರೀತಿ ನೀವು ಸ್ವೇಚ್ಛಾಚಾರವಾಗಿ ನಿಮ್ಮ ಚುನಾವಣೆಯ ಗೆಲುವಿಗೋಸ್ಕರ ಜನರ ದುಡ್ಡನ್ನು ಈ ರೀತಿ ಲೂಟಿ ಮಾಡ್ತೀರಿ, ಈ ರೀತಿ ದುರ್ಬಳಕೆ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದಾದರೆ ಪ್ರಶ್ನೆ ಮಾಡಲೇಬೇಕಾಗ್ತದೆ ಸ್ವಾಭಾವಿಕವಾಗಿ. ಚುನಾವಣೆ ಕಮಿಷನ್ಗೆ ಯಾವುದೇ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋಗಿಲ್ಲ ಸರ್ ನಾವು. ಆದರೆ ಬಹುಶಃ ನಾವೇ ಇಲ್ಲೊಂದು ಕಡೆ ಎಡವಿದ್ದೀವಿ ಈ ವಿಚಾರವಾಗಿ. ನಾವು ಮುಂದಿನ ದಿನಗಳಲ್ಲಿ ಎಡವರದೇ ಇರತಕ್ಕಂಥ ರೀತಿ ಹೆಜ್ಜೆಯನ್ನು ಇಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ಮೋಸದಿಂದ ನಡ್ಕೊಳ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಮೋದಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಖರ್ಗೆ ಅವರು ಹೇಳ್ತಿದ್ದಾರೆ. ಅದಕ್ಕೊಂದು ಕಾಂಗ್ರೆಸ್ ನಾಯಕರು ಹೌದು ಅಂತಿದ್ದಾರೆ. ಈಗ ಇದು ನಿಜಕ್ಕೂ ಕೂಡ ಭಾಳ ಹಾಸ್ಯಾಸ್ಪದ. ಕಾಂಗ್ರೆಸ್ನ ಸರ್ಕಾರ ಯಾರು ಕೂಡ ಉಳಿಸೋಕ್ಕಾಗೋದಿಲ್ಲ. ಜನ ಉರುಳಿಸ್ತಾರೆ, ಸಮಯ ಬರುತ್ತೆ. ಆ ಭಗವಂತನೂ ಉಳಿಸೋಕ್ಕಾಗೋದಿಲ್ಲ. ಬಹಳ ಹಾಸ್ಯಾಸ್ಪದ ಇದು. ಅವ್ರನ್ನೇ ಹೋಗಿ ಕೇಳು. ಏನೋ ಅವ್ರನ್ನೇ ಕೇಳಬೇಕಪ್ಪ, ನಾನು ನೋಡಲಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಹಣವನ್ನು ಬೈ ಎಲೆಕ್ಷನ್ನಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ಕಾರ ಅಂತ ಹೇಳಿದ್ರು. ಅಲ್ಲ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಎಲ್ಲವೂ ಕೂಡ ಕಡತಗಳಲ್ಲಿದೆ. ಇವತ್ತು 5 ಗ್ಯಾರಂಟಿಗಳು ಪ್ರತಿ ತಿಂಗಳು ನಾವು ಸಮರ್ಪಕವಾಗಿ ಈ ನಾಡಿನ ಹೆಣ್ಮಕ್ಳಿಗೆ ಒಂದು ಕಡೆ ಗೃಹಲಕ್ಷ್ಮಿ ಅಂದರು, ಗೃಹ ಜ್ಯೋತಿ ಅಂದರು, ಆಮೇಲೆ ಯುವ ನಿಧಿ ಅಂದರು, ಈ ರೀತಿ ಅನೇಕ ಪ್ರಣಾಳಿಕೆಯಲ್ಲಿ ಅವರು ಮಾತನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ. ನಾವಲ್ಲ, ಜನ ಕೇಳಲಿಲ್ಲ, ಕೊಟ್ಟಿದ್ದವರು ಮಾತು. ತಿಂಗಳ ಕೊಡ್ತೀನಿ ಅಂತ ಹೇಳಿದವರು ಅವರು. ಆದರೆ ಈಗ ಏನಾಗ್ತಾ ಇದೆ, ಒಂದು ಕಡೆ ಲೋಕಸಭಾ ಚುನಾವಣೆ ಬಂದಾಗ 4-5 ತಿಂಗಳದು ಹಿಡಿದು ಒಂದೇ ಸಲ ದುಡ್ಡು ಜಮಾ ಮಾಡಿದ್ರು ಖಾತೆಗಳಿಗೆ. ಮತ್ತು ಈ ನಮ್ಮ ಉಪಚುನಾವಣೆಗಳಲ್ಲೂ ಅದೇ ರೀತಿ ಕೇವಲ 48 ಗಂಟೆ ಒಳಗಡೆ ಬಿಫೋರ್ ದ ವೋಟಿಂಗ್ ಡೇ ಅದೇ ರೀತಿ ಮಾಡಿದರು. ಇದು ಯಾರ ದುಡ್ಡು? ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವೇ? ಈ ರೀತಿ ನೀವು ಸ್ವೇಚ್ಛಾಚಾರವಾಗಿ ನಿಮ್ಮ ಚುನಾವಣೆಯ ಗೆಲುವಿಗೋಸ್ಕರ
ಜನರ ದುಡ್ಡನ್ನು ಈ ರೀತಿ ಲೂಟಿ ಮಾಡ್ತೀರಿ, ಈ ರೀತಿ ದುರ್ಬಳಕೆ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದಾದರೆ ಪ್ರಶ್ನೆ ಮಾಡಲೇಬೇಕಾಗ್ತದೆ ಸ್ವಾಭಾವಿಕವಾಗಿ. ಸರ್, ಈ ಆ ವಿಚಾರವಾಗಿ ಟೈಮಲ್ಲಿ ಯಾಕೆ ಇದನ್ನ ನೀವು ಪ್ರಶ್ನೆ ಚುನಾವಣೆ ಮಾಡಿಲ್ಲ? ಮತ್ತೆ ಕಮಿಷನ್ಗೆ ಏನಾದರೂ ಕಂಪ್ಲೇಂಟ್ ಕೊಡ್ತೀರಾ ಈ ವಿಚಾರವಾಗಿ? ಚುನಾವಣೆ ಕಮಿಷನ್ಗೆ ಯಾವುದೇ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋಗಿಲ್ಲ ಸರ್ ನಾವು. ಆದರೆ ಬಹುಶಃ ನಾವೇ ಇಲ್ಲೊಂದು ಕಡೆ ಎಡವಿದ್ದೀವಿ ಈ ವಿಚಾರವಾಗಿ. ನಾವು ಮುಂದಿನ ದಿನಗಳಲ್ಲಿ ಎಡವರದೇ ಇರತಕ್ಕಂಥ ರೀತಿ ಹೆಜ್ಜೆಯನ್ನು ಇಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ಮೋಸದಿಂದ ನಡ್ಕೊಳ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದೆ. ಮೋದಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಖರ್ಗೆ ಅವರು ಹೇಳ್ತಿದ್ದಾರೆ. ಅದಕ್ಕೊಂದು ಕಾಂಗ್ರೆಸ್ ನಾಯಕರು ಹೌದು ಅಂತಿದ್ದಾರೆ. ಈಗ ಇದು ನಿಜಕ್ಕೂ ಕೂಡ ಭಾಳ ಹಾಸ್ಯಾಸ್ಪದ. ಕಾಂಗ್ರೆಸ್ನ ಸರ್ಕಾರ ಯಾರು ಕೂಡ ಉಳಿಸೋಕ್ಕಾಗೋದಿಲ್ಲ. ಜನ ಉರುಳಿಸ್ತಾರೆ, ಸಮಯ ಬರುತ್ತೆ. ಆ ಭಗವಂತನೂ ಉಳಿಸೋಕ್ಕಾಗೋದಿಲ್ಲ. ಬಹಳ ಹಾಸ್ಯಾಸ್ಪದ ಇದು. ಅಲ್ಲ, ಈ ಥರ ಖರ್ಗೆ ಅವರು ಯಾಕೆ ಹೇಳ್ತಾರೆ ಅಂತ ಅವ್ರನ್ನೇ ಹೋಗಿ ಕೇಳ ಹೇಳಿಕೆಯಿಂದ ಅಜೆಂಡಾ ಏನಿದೆ ಅಂತ ಏನೋ ಅವ್ರನ್ನೇ ಕೇಳಬೇಕಪ್ಪ, ನಾನು ನೋಡಲಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಹಣವನ್ನ ಬೈ ಎಲೆಕ್ಷನ್ ಅಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ಕಾರ ಅಂತ ಹೇಳಿದ್ರು. ಅಲ್ಲ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಎಲ್ಲವೂ ಕೂಡ ಕಡತಗಳಲ್ಲಿದೆ. ಇವತ್ತು 5 ಗ್ಯಾರಂಟಿಗಳು ಪ್ರತಿ ತಿಂಗಳು ನಾವು ಸಮರ್ಪಕವಾಗಿ ಈ ನಾಡಿನ ಹೆಣ್ಮಕ್ಳಿಗೆ ಒಂದು ಕಡೆ ಗೃಹಲಕ್ಷ್ಮಿ ಅಂದರು, ಗೃಹ ಜ್ಯೋತಿ ಅಂದರು, ಆಮೇಲೆ ಯುವ ನಿಧಿ ಅಂದರು, ಈ ರೀತಿ ಅನೇಕ ಪ್ರಣಾಳಿಕೆಯಲ್ಲಿ ಅವರು ಮಾತನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ. ನಾವಲ್ಲ, ಜನ ಕೇಳಲಿಲ್ಲ, ಕೊಟ್ಟಿದ್ದವರು ಮಾತು. ತಿಂಗಳ ಕೊಡ್ತೀನಿ ಅಂತ ಹೇಳಿದವರು ಅವರು. ಆದರೆ ಈಗ ಏನಾಗ್ತಾ ಇದೆ, ಒಂದು ಕಡೆ ಲೋಕಸಭಾ ಚುನಾವಣೆ ಬಂದಾಗ 4-5 ತಿಂಗಳದು ಹಿಡಿದು ಒಂದೇ ಸಲ ದುಡ್ಡು ಜಮಾ ಮಾಡಿದರು ಖಾತೆಗಳಿಗೆ. ಮತ್ತು ಈ ನಮ್ಮ ಉಪಚುನಾವಣೆಗಳಲ್ಲೂ ಅದೇ ರೀತಿ ಕೇವಲ 48 ಗಂಟೆ ಒಳಗಡೆ ಬಿಫೋರ್ ದ ವೋಟಿಂಗ್ ಡೇ ಅದೇ ರೀತಿ ಮಾಡಿದರು. ಇದು ಯಾರ ದುಡ್ಡು? ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವೇ? ಈ ರೀತಿ ನೀವು ಸ್ವೇಚ್ಛಾಚಾರವಾಗಿ ನಿಮ್ಮ ಚುನಾವಣೆಯ ಗೆಲುವಿಗೋಸ್ಕರ ಜನರ ದುಡ್ಡನ್ನು ಈ ರೀತಿ ಲೂಟಿ ಮಾಡ್ತೀರಿ, ಈ ರೀತಿ ದುರ್ಬಳಕೆ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದಾದರೆ ಪ್ರಶ್ನೆ ಮಾಡಲೇಬೇಕಾಗ್ತದೆ ಸ್ವಾಭಾವಿಕವಾಗಿ. ಸರ್, ಈ ಆ ವಿಚಾರವಾಗಿ ಟೈಮಲ್ಲಿ ಯಾಕೆ ಇದನ್ನ ನೀವು ಪ್ರಶ್ನೆ ಚುನಾವಣೆ ಮಾಡಿಲ್ಲ? ಮತ್ತೆ ಕಮಿಷನ್ಗೆ ಏನಾದರೂ ಕಂಪ್ಲೇಂಟ್ ಕೊಡ್ತೀರಾ ಈ ವಿಚಾರವಾಗಿ? ಚುನಾವಣೆ ಕಮಿಷನ್ಗೆ ಯಾವುದೇ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋಗಿಲ್ಲ ಸರ್ ನಾವು. ಆದರೆ ಬಹುಶಃ ನಾವೇ ಇಲ್ಲೊಂದು ಕಡೆ ಎಡವಿದ್ದೀವಿ ಈ ವಿಚಾರವಾಗಿ. ನಾವು ಮುಂದಿನ ದಿನಗಳಲ್ಲಿ ಎಡವರದೇ ಇರತಕ್ಕಂಥ ರೀತಿ ಹೆಜ್ಜೆಯನ್ನು ಇಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ಮೋಸದಿಂದ ನಡ್ಕೊಳ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದೆ. ಮೋದಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಖರ್ಗೆ ಅವರು ಹೇಳ್ತಿದ್ದಾರೆ. ಅದಕ್ಕೊಂದು ಕಾಂಗ್ರೆಸ್ ನಾಯಕರು ಹೌದು ಅಂತಿದ್ದಾರೆ. ಈಗ ಇದು ನಿಜಕ್ಕೂ ಕೂಡ ಭಾಳ ಹಾಸ್ಯಾಸ್ಪದ. ಕಾಂಗ್ರೆಸ್ನ ಸರ್ಕಾರ ಯಾರು ಕೂಡ ಉಳಿಸೋಕ್ಕಾಗೋದಿಲ್ಲ. ಜನ ಉರುಳಿಸ್ತಾರೆ, ಸಮಯ ಬರುತ್ತೆ. ಆ ಭಗವಂತನೂ ಉಳಿಸೋಕ್ಕಾಗೋದಿಲ್ಲ. ಬಹಳ ಹಾಸ್ಯಾಸ್ಪದ ಇದು. ಅಲ್ಲ, ಈ ಥರ ಖರ್ಗೆ ಅವರು ಯಾಕೆ ಹೇಳ್ತಾರೆ ಅಂತ ಅವ್ರನ್ನೇ ಹೋಗಿ ಹೇಳಿಕೆಯಿಂದ ಅಜೆಂಡಾ ಏನಿದೆ ಅಂತ ಏನೋ ಅವ್ರನ್ನೇ ಕೇಳಬೇಕಪ್ಪ, ನಾನು ನೋಡಲಿಲ್ಲ.